ಇದು ಮಂಡೇ ಆ್ಯಂಡ್ ಟ್ಯೂಸ್ಡೇ ವಿಡಿಯೋ ಆಗಿರುತ್ತೆ. ಇದು ಬಂದು ಬ್ರೇಕ್ಫಾಸ್ಟ್ ನಾನು ಹೆಸರು ಕಾಳು ದೋಸೆನೇ ತೊಗೊಂಡೆ ಇವತ್ತು. ತುಂಬ ಹೊಟ್ಟೆ ಹಸಿತಾಯಿತು. ಸೊ ಹಾಗಾಗಿ ಇವತ್ತೇನು ಬೇಡ, ಎಗ್ಗು ದೋಸೆನೇ ತಿನ್ನೋಣ. ಹಾಗೆ ಚಟ್ನಿ ಕೂಡ ಮಾಡಿದೆ, ಕೊಕೊನಟ್ ಚಟ್ನಿ ತುಂಬ ಟೇಸ್ಟಿಯಾಗಿತ್ತು. ತಿಂದೆ, ತುಂಬ ಚೆನ್ನಾಗಿತ್ತು. ಸೊ ಅದಾದಮೇಲೆ ಅಂದ್ಕೊಂಡೆ ನಾನು ಏನೋ ಮಿಸ್ ಹೊಡಿತಾ ಇದ್ದಿಲ್ಲ, ಏನೋ ಮರ್ತಂಗಿದ್ದಿಲ್ಲ ಅಂತ ಚಾಪ್ಸ್ ಮಾಡಿದೆ ಅಲ್ವಾ, ಸೊ ಅದನ್ನು ಹಾಕೊಂಡು ತಿಂದೆ. ಹಾಗೆ ಯಾರೋ ಒಂದು ಕ್ವಶನ್ ಕೇಳಿದ್ದಾರೆ, ನೀವು ದಪ್ಪ ಆಗ್ತಿದ್ದೀರಾ ಮೇಡಮ್ ಅಂತ. ಸೊ ನಾನು ದಪ್ಪ ಏನೂ ಆಗಿಲ್ಲ, ಅಷ್ಟೇ ಇದ್ದೀನಿ. ಬಟ್ ಅದೇ ರೇಂಜಲ್ಲಿದ್ದೀನಿ, 67, ಈ ಒಂದು ರೇಂಜಲ್ಲೇ ಇದ್ದೀನಿ. ಬಟ್ ಬ್ಲಾಟಿಂಗ್ ಇದೆ, ಅದು ರಿಯಲ್ ವೆಯ್ಟ್ ಏನಿರಲ್ಲ. ಬಟ್ ಬ್ಲಾಟಿಂಗ್ ಅಂದರೆ ಒಂಥರ ಮೈಯೆಲ್ಲ ಉತ್ಕೊಳ್ಳೋ ಥರ, ಅಂದರೆ ಸ್ವೆಲ್ಲಿಂಗು, ಗ್ಯಾಸ್ ಆದಾಗ ಈ ಥರ ಆಗ್ತಾಯಿದೆ. ಗೊತ್ತಿಲ್ಲ ವಾಟ್ ಈಸ್ ರಾಂಗ್ ಅಂತ. ಈ ಚಳಿಗಾಲದಲ್ಲಿ ಸ್ವಲ್ಪ ಆಗುತ್ತೆ, ಬಟ್ ದಿಸ್ ಟೈಮ್ ಐ ಆಮ್ ಫೇಸಿಂಗ್ ದಿಸ್. ಐ ಡೋಂಟ್ ನೋ, ಹೋಗುತ್ತೆ ಬರುತ್ತೆ ಆ ಥರ ಆಗ್ತಾಯಿದೆ. ಬಟ್ ಕಮ್ಮಿ ಏನೂ ಆಗಿಲ್ಲ. ಎಲ್ಲ ಅದನ್ನೇ ಓಪನಾಗಿ ಹೇಳಿದ್ದೀನಿ ನಾನು ತುಂಬ ಸಲ ಕೂಡ. ಸ್ಟ್ರಿಕ್ಟಾಗಿ ನಾನು ಚೇಂಜ್ ಮಾಡಬೇಕು, ಟೋಟಲಿ ನನ್ನ ಡಯಟ್ನ ರಿವರ್ಸ್ ಮಾಡಬೇಕು ನಾನು. ಈ ಪ್ರೋಟೀನ್ ತೊಗೊಂಡಾದ್ಮೇಲಿಂದ, ಅಂದರೆ ಪ್ರೋಟೀನ್ ಯಾವಾಗ ಜಾಸ್ತಿ ಮಾಡಿದೆ 3 ಟೈಮು, ಅವಾಗಿಂದ ಹಿಂಗೆ ಆಗ್ತಿದ್ಯಾ, ಐ ಆಮ್ ನಾಟ್ ಗೆಟಿಂಗ್ ಇಟ್, ಬಟ್ ಅಲ್ಲಿ ಕರೆಕ್ಟ್ ಇಟ್. ಸೊ ಈ ಥರ ಆಗ್ತಾಯಿದೆ. ಹಾಗೆ ಇನ್ನೊಬ್ರು ಏನೋ ಕೇಳಿದ್ರು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬಗ್ಗೆ, ಇಂಬ್ಯಾಲೆನ್ಸ್ಗೆ ಏನೇನು ತೊಗೋಬೇಕು ಅಂತ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಜಸ್ಟ್ ಬರೀ ಏನೋ ಒಂದು ಕುಡಿಯೋದ್ರಿಂದ ಚೇಂಜ್ ಆಗುತ್ತೆ ಅಂತ ಇಲ್ಲ. ಸೊ ಓವರಾಲ್ ನಿಮ್ಮ ಲೈಫ್ ಸ್ಟೈಲನ್ನು ಯೋಗಿತಾ ಅವ್ರು ಅನಿಸುತ್ತೆ ಚೇಂಜ್ ಮಾಡ್ಕೊಬೇಕಾಗತ್ತೆ. ಅದ್ರ ಬಗ್ಗೆ ಒಂದು ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಸೊ ಇವತ್ತಿನ ಲಂಚ್ ಬಂದು ಸ್ಪೆಷಲ್ ಏನೋ ಪಾಲಕ್ ಸಾರು, ಮತ್ತು ಈಗ ಸೀಸನ್ ಅಲ್ವಾ, ಕ್ಯಾರೆಟ್ ನೋಡಿ, ಇಂಗ್ಲೀಷ್ ಕ್ಯಾರೆಟ್ಸ್ ಏನೋ ಬರುತ್ತಲ್ಲ, ಅದು ನಾರ್ಮಲ್ ಕ್ಯಾರೆಟ್ ಅಲ್ಲ. ಸೊ ಅದು ಈ ಸೀಸನಲ್ಲಿ ಇಲ್ಲಿ ತುಂಬ ಸಿಗುತ್ತೆ, ಮಹಾರಾಷ್ಟ್ರದಲ್ಲಿ, ಪುಣೆನಲ್ಲೆಲ್ಲ. ಸೊ ಹಾಗಾಗಿ ಅಲ್ಲಿ ಮಾಡಿದ್ದೆ ನಾನು ಕ್ಯಾರೆಟ್ ಹಲ್ವಾ. ವೆರಿ ಲೈಟ್ ಆ್ಯಂಡ್ ತುಂಬ ಸಕ್ಕರೆ ಹಾಕಿ, ತುಂಬ ಕೋವಾ ಹಾಕಿ ಎಲ್ಲ ಮಾಡಿಲ್ಲ. ಜಸ್ಟ್ ಕ್ಯಾರೆಟು, ಸ್ವಲ್ಪ ಬೆಲ್ಲ ಹಾಕಿದೆ, ಸ್ವಲ್ಪ ಹಾಲು, ದ್ಯಾಟ್ಸ್ ಇಟ್. ಆಮೇಲೆ ಸ್ವಲ್ಪ ಕೆನೆ ಹಾಕ್ತೆ, ಅಷ್ಟೇ. ಸಖತ್ತಾಗಿ ಬಂದಿತ್ತು ಗೊತ್ತಾ, ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದೆ. ಸೊ ಯೋಗಿತಾ ಅವ್ರಿಗೆ, ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ ಆದರೂ ಒಂದು ಡ್ರಿಂಕ್, ಏನು ಅಜ್ವೈನು, ಜೀರಾ, ಆಮೇಲೆ ಸೋಂಪು, ಮತ್ತು ಸ್ವಲ್ಪ ಸಿನಮನ್, ಏನು ಪೌಡ್ರು ಮಾಡಿ ಇಟ್ಟಕ್ಕೆ ಅಂತ ಪೌಡ್ರ್ ರೆಸಿಪಿ ಕೊಟ್ಟಿದ್ದೀನಿ ನೋಡಿ ನೀವು, ನಾನು ವೆಯ್ಟ್ ಲಾಸ್ ರೆಸಿಪಿ ಅಂತ. ಸೊ ಅದನ್ನು ತೆಗೆದು ನೋಡಿ, ನಿಮಗೆ ಗೊತ್ತಾಗತ್ತೆ. ಸೊ ಅದು ಆ ಪೌಡ್ರನ್ನ ಮಾಡಿ ಇಟ್ಕೊಳ್ಳಿ, ಹುರಿದ್ಬಿಟ್ಟು ಸ್ವಲ್ಪ ಬಾಟ್ಲಿಗೆ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ದಿನ ಒಂದೊಂದು ಸ್ಪೂನು ಬೆಳಗ್ಗೆ ಮಾರ್ನಿಂಗ್ ಎದ್ದು ಕುಡಿತಾ ಬನ್ನಿ. ಮತ್ತು ಅಲಾಂಗ್ ವಿತ್ ದಟ್ ಬ್ಯಾಲೆನ್ಸ್ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್, ನಿದ್ದೆ, ಊಟ, ನೀರು ಇದೆಲ್ಲ ಕರೆಕ್ಟಾಗಿ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ವೆಯ್ಟ್ ಲಾಸ್ ಅನ್ನೋದಕ್ಕಿಂತ ನಿಮ್ಮ ಪೀರಿಯಡ್ಸ್ ಆಗಿರ್ಬೋದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಎಲ್ಲ ಕರೆಕ್ಟಾಗಿ ಮಾಡ್ಕೊಬೋದು. ಬ್ಯಾಲೆನ್ಸ್ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಇಸ್ ದ ಕೀ. ನಿದ್ದೆನೂ ವೆರಿ ಇಂಪಾರ್ಟೆಂಟ್. ನಾನು ನಿದ್ದೆ ಇತ್ತೀಚೆಗೆ 1 ಅವರ್ ಲೇಟ್ ಆಗ್ತಾಯಿದೆ. ಸೊ ಅದರಿಂದ ಮೇನ್ಲಿ ನನ್ನ ವೆಯ್ಟಲ್ಲಿ ಡಿಫ್ರೆನ್ಸ್ ಕಾಣ್ತಾ ಇದೆ. ಅದಾದಮೇಲೆ ನಾನು ಇದು ಬಂದು ಇದಿತ್ತು, ಏನಪ್ಪ ಅಂದರೆ ನಂದು ಕಿಟಿ ಪಾರ್ಟಿ ಇತ್ತು. ಸೊ ಹಾಗಾಗಿ ಲಂಚ್ ಆಯಿತು. ಲಂಚ್ ಆದಮೇಲೆ ರೆಡಿ ಆದ. ಈ ಡ್ರೆಸ್ಸು ಕೂಡ ನಾನು ಐ ಥಿಂಕ್ ಒಂದು 75 ಆ ಥರ ರೇಂಜಲ್ಲಿದ್ದಾಗ ತೊಗೊಂಡೆ, ವೆಯ್ಟಲ್ಲಿದ್ದಾಗ ತೊಗೊಂಡಿದ್ದೆ ಅನ್ಕೊತೀನಿ. ಈಗ ಲೂಸ್ ಆಗ್ತಾಯಿದೆ, ಮತ್ತು ಆ ಫಿಟ್ಟಾಗಿ ಸ್ವಲ್ಪ ಹೇಗೆ ಕಾಣಿಸ್ತದೆ ಅಂತೇಳಿ, ಚೆನ್ನಾಗಿ ಕಾಣಿಸ್ತಿದ್ದಿಲ್ವ ಡ್ರೆಸ್ಸು. ಸೊ ತುಂಬ ಡ್ರೆಸ್ಸಸ್ ಅವಾಗ ತೊಗೊಂಡ್ರೆ, ನಾನು ಏನು ಹೊಸ ಡ್ರೆಸ್ಸಸ್ಸೇ ತೊಗೊಂಡ್ರೆ ವೆಸ್ಟರ್ನ್ ತೊಗೋತೀನಿ, ಇಂಡಿಯನ್ ತೊಗೊಳಕ್ಕೆ ಹೋಗ್ತಿಲ್ಲ. ಅದನ್ನೇ ಹಾಕ್ಕೊಂಡೆ ಹೋದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿತ್ತು ಇವತ್ತು ರಗಡಾ ಪ್ಯಾಟೀಸ್ ಏನೋ ಇತ್ತು. ಸೊ ರಗಡಾ ಪ್ಯಾಟೀಸ್ ತಿಂದ್ವಿ, ಅದು ಶೂಟ್ ಮಾಡ್ಕೊಳ್ಳೋದು ಮರ್ತ್ಬಿಟ್ಟೆ, ಸಾರಿ. ಸೊ ಅದಾದಮೇಲೆ ಮನೆಗೆ ಬಂದು ಸ್ವಲ್ಪ ಕೆಲಸ ಇತ್ತು. ಸೊ ಮೇಳಗೆ ಇಲ್ಲೇ ಹತ್ತಿರದಲ್ಲಿ ಒಂದು 10-15 ನಿಮಿಷನಿಲ್ಲ, 10 ನಿಮಿಷನಿಲ್ಲ, 5 ನಿಮಿಷದಲ್ಲಿ ಹೋಗಿ ಬರ್ಬೋದು. ಸೊ ಎಲ್ಲ ಲೇಡೀಸು ಬರ್ತಾರೆ. ಸೊ ಅವ್ರ ಜೊತೆ ನಾನು ಹೋಗ್ತೀನಿ ಬರ್ತೀನಿ, ಹಂಗಾಗ್ತದೆ. ಸೊ ಅದಾದಮೇಲೆ ಬಂದಾದಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದೆ ಮನೆ ಕೆಲಸ ಮಾಡೋಕ್ಕೆಲ್ಲ. ಮನೆಯೆಲ್ಲ ಹೊರಗ್ಬಿಟ್ಟಿರ್ತಾರೆ ಸಂಜೆ ಹೊತ್ತು, ನನ್ನ ಮಕ್ಕಳು ಬಂದಾಗ ಮನೆಯೆಲ್ಲ ಕ್ಲೀನ್ ಮಾಡಿ ಮಲಗಬೇಕು ನನಗೆ. ಸೊ ಬಟ್ಟೆ ಎಲ್ಲ ತಗೊಳಕ್ಕೆ ಹೋದಲ್ಲಿ ನೋಡಿದ್ರೆ ಆಮ್ಲೆಟ್ ಇಲ್ಲ ಇವತ್ತು ಓನ್ಲಿ ಉಪ್ಪಿಟ್ಟು. ಚೆನ್ನಾಗಿಲ್ವಾ ಉಪ್ಪಿಟ್ಟು? ನಿಂಗೂ ಹಲೋ ಮೇಡಮ್, ಸರ್, ಯಾರು ನೀವು ಅಂತ ನಂಗೆ ಅರ್ಥ ಆಯ್ತದೆ. ನೀವು ಯಾರು? ನೀವು ಅವರಂತೂ ಮೇಡಮ್, ನಂಗೆ ಗೊತ್ತದು ನೀವು ಯಾರು. ಸೊ ಹಾಗೆ ಮಂಜುಳಾ ಅವ್ರು ಕೇಳಿದರೆ, ಮನೆ ಮುಂದೆ ಕಳಸ ಇಟ್ಟರೆ ಏನು ಅಂತ ವೈಬ್ರೇಷನ್ ಒಳ್ಳೇದಿರುತ್ತೆ ಅಂತ ಹೇಳಿದರೆ, ಏನು ಡೀಟೇಲಾಗಿ ಹೇಳಿ ಅಂತ. ಸೊ ಒಂದು ಸಣ್ಣ ತಾಮ್ರ ಚೊಂಬು ಯಾವುದಾದ್ರೂ ಪರವಾಗಿಲ್ಲ, ನಿಮಗೆ ಒಂದು ಸಣ್ಣದು ಸಾಕು, ಜಾಸ್ತಿ ಏನು ಬೇಕಿಲ್ಲ. ಅದನ್ನು ತೋರಿಸ್ತೀನಿ ನಾನು, ಚೊಂಬು ಇದ್ದರೆ. ಸೊ ಅದು ನಾನು ಏನೇನು ಮಾಡ್ತೀನಿ ಅಂದರೆ, ಶುಕ್ರವಾರ ನಾನು ಅದಕ್ಕೆ ತೊಳೆದು, ಅದಕ್ಕೆ ಸ್ವಸ್ತಿಕ್ ಇಟ್ಟು, ಅದ್ರ ಮೇಲೆ ನೀರು ತುಂಬಿ, ಅದ್ರ ಮೇಲೆ ಕುಂಕುಮ ಎಲ್ಲ ಇಟ್ಟು, ಎಲ್ಲಿ ರಂಗೋಲಿ ಹಾಕ್ತೀನಲ್ಲ, ಅಂದರೆ ಸೈಡಲ್ಲಿ ಹಾಕ್ತೀವಿ ನಾವು ಇಲ್ಲೆಲ್ಲ. ಇದರಿಂದ ನೀವು ಮನೆ ಮುಂದೆ ನೀವು ಸೆಂಟ್ರಲ್ಲಿ ಹಾಕಿದ್ರೆ ಅದು ಇಡೋಕೆ ಕಷ್ಟ ಆಗುತ್ತೆ, ಅಥವಾ ನೀವು ಹೊಸ್ಲ ಥರ ಸೈಡಲ್ಲಿ ಇಡ್ಬೋದು ನೀವು ಸಣ್ಣದಾಗಿ ಇಟ್ಟರೆ. ನನಗೆ ಯಾರೂ ಏನು ಹೇಳ್ಕೊಟ್ಟಿಲ್ಲ, ಗೊತ್ತಿಲ್ಲ ನನಗೆ. ಬಟ್ ಎಲ್ಲೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ ನಾನು, ಜಸ್ಟ್ ಯಾರೋ ಒಂದು ಚೊಂಬಲ್ಲಿ ನೀರು ಇಟ್ಬಿಟ್ಟು ಇಡ್ತಾಯಿದ್ರು, ತಾಮ್ರದ ಚೊಂಬಲೇ. ಸೊ ನಂಗೆ ಒಂದು ಸೈಂಟಿಫಿಕ್ ಥಿಂಕು ಅಥವಾ ಒಂದು ಏನೋ ಒಟ್ಟಲ್ಲಿ ಗೊತ್ತಿಲ್ಲಪ್ಪ, ನಾನು ಇರೋದು ಹೇಳ್ತೀನಿ, ಸುಮ್ಮನೆ ಇಲ್ದಿರೋದೆಲ್ಲ ಹೇಳಬಾರ್ದಲ್ವಾ.
ಸೊ ಒಂದು ಪಾಸಿಟಿವ್ ವೈಬ್ರೇಷನ್, ಏನು ನೆಗೆಟಿವ್ ವೈಬ್ರೇಷನ್ನು ಬರದೇ ಇರೋ ಥರ ಮನೆ ಒಳಗಡೆ ಆ ಒಂದು ಫೀಲಿಂಗಲ್ಲಿ ನಾನು ಅದನ್ನು ಇಡಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಐ ಥಿಂಕ್ ಇಟ್ಸ್ ಬೀನ್ ಲೈಕ್ ತುಂಬ ವರ್ಷ ಆಯಿತು, ಒಂದು 2-3 ವರ್ಷ ಆಯಿತು ನಾನು ಇಡಕ್ಕೆ ಸ್ಟಾರ್ಟ್ ಮಾಡಿ ಅದನ್ನು. ನಿಜವಾಗ್ಲೂ ಮನೆಯಲ್ಲಿ ತುಂಬ ಚೇಂಜಸ್ಸು ಕಾಣಿಸುತ್ತೆ. ಆಮೇಲೆ ನೆಗೆಟಿವ್ ವೈಬ್ರೇಷನ್ಸು ನಿಮ್ಮ ಮನೆ ಒಳಗೆ ಬರೋಲ್ಲ. ಸೊ ಹಾಗೆ ಲಕ್ಷ್ಮಿಗೆ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಸೊ ಒಂದು ಶಾಸ್ತ್ರ ಅಂತ ಆ ಥರ ಶಾಸ್ತ್ರ ಅದು ನಂಗೆ ಗೊತ್ತಿಲ್ಲ ಅದೇನು ಕರೆಕ್ಟೋ ಸರಿನೋ ಏನೋ ನಂಗೆ ಗೊತ್ತಿಲ್ಲ. ಬಟ್ ಐ ಆಮ್ ಡೂಯಿಂಗ್ ಇಟ್. ಬಟ್ ನಂಗೆ ಅದು ತುಂಬ ಒಳ್ಳೇದು ಅನ್ನಿಸ್ತು. ನನಗೆ ತುಂಬ ಮನೇನ ಮುಂದೆ ನನಗೆ ಪಾಸಿಟಿವ್ ಅನಿಸ್ತು. ಇಲ್ಲಿ ಫ್ಲ್ಯಾಟ್ ಒಳಗಡೆ ಅಲ್ವಾ, ಸೊ ಇಲ್ಲಿ ನನಗೇನು ಅನ್ಸುತ್ತೆ, ಬರೀ ವೈಟ್ ಟೈಲ್ಸ್ ಇದೆ. ನಂಗೆ ವೈಟ್ ಟೈಲ್ಸ್ ಮೇಲೆ ರಂಗೋಲಿ ಹಾಕಿದ್ರೆ ನನಗೆ ಒಂದು ಫೀಲೇ ಬರ್ತಿರ್ಲಿಲ್ಲ. ನನಗೆ ಒಂಥರ ಬೆಳ್ಳಗೆ ಹಾಗೆ ಇರ್ತಿತ್ತು. ಬಟ್ ಅದಕ್ಕೆ ನಾನು ಏನು ಮಾಡಿದೆ, ಮಣ್ಣು ಇರುತ್ತಲ್ಲ, ಮಣ್ಣಲ್ಲಿ ನಾನು ಸಾರಿಸ್ತೀನಿ ಅಷ್ಟಾಗಲ್ಲ. ನನ್ನ ಎಷ್ಟು ಜಾಗದಲ್ಲಿ ನನಗೆ ಹೆಂಗೆ ರಂಗೋಲಿ ಹಾಕಬೇಕು ಅಲ್ಲಿ, ಸೊ ಅದ್ರ ಮೇಲೆ ನಾನು ರಂಗೋಲಿ ಹಾಕಿ ಕಳಸ ಇಟ್ಟು ದೀಪ ಹಚ್ತೀನಿ. ಸೊ ಈ ಒಂದು ಪದ್ಧತಿನ ಮಾಡ್ಕೊಂಬಂದಿದ್ದೀನಿ. ಸೊ ತುಂಬ ಪಾಸಿಟಿವ್ ಆಗಿ ಚೇಂಜಸ್ ಆಗಿದೆ. ಸೊ ಮಾಡಿ ನೋಡಿ, ಮಾಡಿದ್ರೆ ಒಳ್ಳೇದಾದರೆ ಒಳ್ಳೇದಾಗುತ್ತೆ ಅಂದ್ಕೊಂಡು ಮಾಡಿದ್ರೆ ಖಂಡಿತ ಒಳ್ಳೇದಾಗುತ್ತೆ. ಸೊ ಅದಾದಮೇಲೆ ಇವತ್ತು ಇದು ಬಂದು ಟ್ಯೂಸ್ಡೇ ವಿಡಿಯೋ. ಸೊ ಬೆಳಗ್ಗೆ ಅದೇನು ಹುಚ್ಚು ಬಂದಿತ್ತು ನನಗೆ ಗೊತ್ತಿಲ್ಲ. ಅಯ್ಯೋ ಯಾರು ತಿಂತಾರೆ ದೋಸೆ ಎಲ್ಲ ಅಂದ್ಬಿಟ್ಟು ನಾನಿವತ್ತು ಹೋಗ್ಬಿಟ್ಟು ಬನ್ ತೊಗೊಂಡೆ. ಇದು ಬಂದು ಹೋಲ್ ವೀಟ್ ಬನ್ನು ಅಂತ ಹೇಳಿದ್ರು. ಬಟ್ ಐ ಡೋಂಟ್ ಥಿಂಕ್ ಸೊ ಇಟ್ಸ್ ಕಂಪ್ಲೀಟ್ಲಿ ಹೋಲ್ ವೀಟ್ ಬನ್ ಆಗಿರಲಿಲ್ಲ. ಅದು ನಾನು ತಿಂದಾದ್ಮೇಲೆ ನನಗೆ ಐ ಫೀಲ್ ಸುಳ್ಳು ಇರುತ್ತೆ ಅದು. ನನಗೆ ಅಷ್ಟೇನು ಫೀಲ್ ಆಗಿಲ್ಲ. ಅದು ಮೈದಾದೇ ಅನ್ಕೊತೀನಿ. ಮೈದಾ ಒಂದು 50% ಇರ್ಬೋದು, ಗೊತ್ತಿಲ್ಲ. ಬಟ್ ಒಂದಿನ ತಿಂದರೆ ಏನೂ ಆಗೋದಿಲ್ಲ ಅಲ್ವಾ. ಸೊ ಅದ್ರ ಜೊತೆಗೆ ಎಗ್ಗು, ಅದ್ರ ಜೊತೆಗೆ ನಾವು ವೆಜಿಟೇಬಲ್ಸ್ ಎಲ್ಲ ಹಾಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು. ಬ್ಯಾಲೆನ್ಸ್ ಇಸ್ ದ ಕೀ. ವೆಯ್ಟ್ ಲಾಸ್ ಅಂದರೆ ಬ್ಯಾಲೆನ್ಸ್ ಮಾಡೋದು. ಮೇಳ ಹೋಗಿದೆ ಅಂತ ಹೇಳಿದ್ನಲ್ಲ, ಸೊ ಅಲ್ಲಿ ಏನೇನು ತಂದೆ ಅಂತ ತೋರಿಸ್ತೀನಿ. ಸಣ್ಣ ಪುಟ್ಟ ಥಿಂಗ್ಸ್ ತುಂಬ ಕಮ್ಮಿ ಸಿಗುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಇದು ಬಂದು ಗುಲ್ಲಕ್ಕೆ ಏನು ಹೇಳ್ತಾರೆ ಅದು, ಮನಿ ಸೇವಿಂಗ್ ಪಿಗ್ಗಿ ಬ್ಯಾಂಕ್. ಸೊ ಡಿಫ್ರೆಂಟ್ ಆಗಿತ್ತು. ಸೊ ತೊಗೊಂಡು ಬಂದೆ. ತುಂಬ ವರ್ಷದಿಂದ ತೊಗೋಬೇಕು ಅಂತ ತೊಗೊಳಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಯಾಕೆ ದುಡ್ಡು ವೇಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಬಟ್ ಇರಲಿ ಅಂತ ತೊಗೊಂಡು ಬಂದೆ, ಸ್ವಲ್ಪ ಮನಿ ಸೇವ್ ಮಾಡೋಣ ಅಂತ. ಸೊ ಬೈ ದ ವೇ ಇದು ನನ್ನ ಡ್ರೆಸ್ಸು ಕಾಣಿಸ್ತಾರೆ. ಸೊ ಹೇಗಿದೆ ಅಂತ ಹೇಳಿ. ಐ ಥಿಂಕ್ ಇದು 80 ರೂಪೀಸ್. ಚೆನ್ನಾಗಿರೋ 80 ರೂಪೀಸಿಗೆ. ಸೊ ನಾನು ಇದೊಂದು ಕ್ಲಿಪ್ ತೊಗೊಂಡೆ. ಸೊ ಚೆನ್ನಾಗಿದೆ. ಐ ಥಿಂಕ್ ಇದು ಬಂದು 50 ರೂಪೀಸ್ ಏನೋ ಅನ್ಸುತ್ತೆ. ಸೊ ಹಾಗಾಗಿ ತೊಗೊಂಡೆ. ಸೊ ಅಲ್ಲಿ ತುಂಬ ಡಿಸೈನರ್ ಸಿಗಲ್ಲ, ಲೋಕಲ್ ನಾರ್ಮಲಾಗಿ ಸಿಗುತ್ತೆ. ಸೊ ಬಟ್ ಒಂದೊಂದು ವಸ್ತುಗಳು ತುಂಬ ಚೆನ್ನಾಗಿ ಸಿಗುತ್ತೆ. ಇದು ನೋಡಿ ಸಾರಿ ಬ್ಯಾಗು. ಸಾರಿ ಎಲ್ಲ ರೇಷ್ಮೆ ಸೀರೆಗಳೆಲ್ಲ ಹಾಕಿಡೋಕ್ಕೆ ಒಂದೆಲ್ಲ ಅರ್ಧೋಗ್ಬಿಟ್ಟಿತ್ತು ನಂದು. ಸೊ ಹಾಗಾಗಿ ಬೇಕಿತ್ತು ಅಂದ್ಬಿಟ್ಟು ತೊಗೊಂಡು ಬಂದೆ. ಸೊ ಹೀಗಿದೆ. ಐ ಥಿಂಕ್ ಇವು 100 ರೂಪೀಸ್ ಒಂದಕ್ಕೆ. ಸೊ ಎರಡೇ ತೊಗೊಂಡೆ ನಾನು. ಚೆನ್ನಾಗಿರುತ್ತೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಜಾತ್ರೆ ಬರುತ್ತಲ್ಲ ಆ ಥರ. ಬಟ್ ಕ್ವಾಲಿಟಿ ಒಂದೊಂದು ಚೆನ್ನಾಗಿ ನೋಡಿ ತೊಗೊಬೇಕಷ್ಟೇ. ಅದ್ರ 2 ಕಲರ್ ತೊಗೊಂಡೆ, ಒಂದು ಬ್ಲೂ ಒಂದು ಆಮೇಲೆ ಕಾಲ್ ವರ್ಷಕ್ಕೆ ಮ್ಯಾಟ್. ಸುಮ್ಮನೆ ಹಂಗೆ ತುಂಬ ಹೈ ಕ್ವಾಲಿಟಿ ಇಲ್ಲ ಇದು, ಬಟ್ ನಾಟ್ ಬ್ಯಾಡ್ ಹೇಳಬೇಕು ಅಂದರೆ. ಸೊ 180 ರೂಪೀಸ್ಗೆ 2. ನೀವು ಹೊರಗಡೆ ಹೋದರೆ ಇದೇ ಥರದ್ದೇ ಅಲ್ಲಿ ನಮಗೆ 200 ಹಿಂಗೆಲ್ಲ ತೊಗೊತಾರೆ. ಸೊ ಓಕೆ, ಎಷ್ಟು ದಿನ ಬರುತ್ತೆ ಅಷ್ಟು ದಿನ ಬರಲಿ ಅಂತ ತೊಗೊಂಡು ಬಂದೆ. ಸೊ ಅಷ್ಟೇ, ನೀನು ತೊಗೊಂಡು ಬಂದಿಲ್ಲ. ಸೊ ಸ್ಮಾಲು ಅಲ್ಲೆಲ್ಲ ಲೋಕಲ್ ಸಿಗುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಕಮ್ಮಿ ಪ್ರೈಸ್ ಸಿಗುತ್ತೆ. ಸೊ ಇಲ್ಲೆಲ್ಲ ನಮ್ಮ ಬಿಲ್ಡಿಂಗವರೆಲ್ಲ ಲೇಡೀಸ್ ಹೋಗ್ತಾರೆ. ಸೊ ಅವ್ರ ಜೊತೆ ನಾನು ಹೋಗಿ ತಗೊಂಡೆ. ಸೊ ಹೇಗಿದೆ ಅಂತ ಕಾಮೆಂಟಲ್ಲಿ. ಸೊ ಅದಾದಮೇಲೆ ಈ ಸಾಹೇಬರು ಯಾವಾಗ ಇವೆಲ್ಲನೂ ಕಿತ್ತು ಎಲ್ಲನೂ ಮಾಡಿ ತನ್ನ ಆಟ ಸಾಮಾನು ರಿವ್ಯೂ ಮಾಡ್ಕೋತಿದ್ದಾನೆ ಅಂತ ನಂಗೆ ಗೊತ್ತಿಲ್ಲ. ಒಂದು ನಿಮಿಷ ಕ್ಯಾಮ್ರಾ ಸ್ಟ್ಯಾಂಡಲ್ಲಿದ್ರೆ ಸಾಕು, ಆನ್ ಮಾಡ್ಕೊಂಡು ಅವನೇ ಶೂಟ್ ಮಾಡ್ಕೋತಿರ್ತಾನೆ. ಸೊ ಮಕ್ಳದ್ದು ಆಟಗಳದ್ದು ಎಷ್ಟು ಚೆಂದ ಅಲ್ಲ. ಅವ್ರ ದುನಿಯಾ, ಅವ್ರಿಗೇನು ಟೆನ್ಷನ್ ಇಲ್ಲ, ಎಲ್ಲ ಫ್ರೀ ಇರ್ತಾರೆ. ಅವ್ರಿಗೇನು ನಾಳೆ ಚಿಂತೆ ಇಲ್ಲ, ಹಿಂದೆ ಆಗೋಗಿರೋದು ಚಿಂತೆ ಇಲ್ಲ. ಅವರಾಯಿತು, ಅವ್ರ ಕೆಲಸ ಆಯಿತು, ಅವ್ರ ಎಂಟರ್ಟೈನ್ಮೆಂಟ್ ಆಯಿತು. ನಾವು ಹಂಗೆ ಇದ್ರೆ ಅದೆಷ್ಟು ಚೆಂದ ಅಲ್ವಾ. ಲೈಫ್ ಈಸ್ ಬ್ಯೂಟಿಫುಲ್ ಅಲ್ವಾ. ಆ್ಯಕ್ಚುಲಿ ದಿಸ್ ಈಸ್ ವೆರಿ ಬೆಸ್ಟೆಸ್ಟ್ ಎಕ್ಸಾಂಪಲ್ ಟು ಲರ್ನ್.
ಹೋಗ್ಬೇಕಾದ್ರೆ ನಾವು ಏನೂ ತೊಗೊಂಡೋಗಲ್ಲ. ಆದರೆ ನನಗೆ ಅದು ಬೇಕು, ಇದು ಬೇಕು, ನಿನ್ನೆ ಅದಾಯಿತು, ನಾಳೆ ಇನ್ನು ಏನೋ ಆಗಬೇಕು, ಗೊತ್ತಿಲ್ಲ ನಾಳೆ ಯಾವಾಗ ಹೋಗ್ತೀವಿ ನಾವು ಮೇಲೆ ಅಂತ ನಮಗೆ ಗೊತ್ತೇ ಇಲ್ಲ. ನಮಗೆ ದೆರ್ ಇಸ್ ನೋ ಗ್ಯಾರಂಟಿ. ಸ್ಟಿಲ್ ವಿ ಫೈಟ್ ಫಾರ್ ದಟ್. ಚಿಂತೆ ಮಾಡ್ತೀವಿ, ಎಲ್ಲನೂ ತಲೆಗೆ ಹಾಕ್ಕೊಂಡು ಜೀವನ ಮಾಡ್ತೀವಿ ಅಲ್ವಾ. ಸೊ ಜಸ್ಟ್ ಲೈಫ್ ಅದನ್ನು ಜೀವನ ಮಾಡಬೇಕಾ, ಮೂಮೆಂಟಿಗೆ ಬದುಕೋದನ್ನು ಕಲಿಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋಲಿ. ಅಲ್ಲಿವರೆಗೆ ನಮಸ್ಕಾರ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ಲೈಕ್ ಮಾಡೋದು ಕೂಡ ಮರಿಬೇಡಿ.